ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಆಸ್ಟ್ರೇಲಿಯನ್ ಕ್ರಿಕೆಟ್ ತಂಡದಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದರೆ ಆಸ್ಟ್ರೇಲಿಯಾದ ಆಲ್ರೌಂಡರ್ ಮಾರ್ಕಸ್ ಸ್ಟೋಯ್ನಿಸ್ ಅವರು ODI ಇಂಟರ್ನ್ಯಾಷನಲಿಂದ ಅವರು ರಿಟೈರ್ಮೆಂಟ್ನ ತೊಗೊಂಡಿದ್ದಾರೆ. ಸಿಕ್ಕಾಪಟ್ಟೆ ಶಾಕಿಂಗ್ ಅಪ್ಡೇಟು. ಏನಕ್ಕೆ ಅಂತಂದರೆ ಅವರು ಆಲ್ರೆಡಿ ಇದೇ ತಿಂಗಳಲ್ಲಿ ನಡೆಯುವಂಥ ಚಾಂಪಿಯನ್ಸ್ ಟ್ರೋಫಿ ಆಸ್ಟ್ರೇಲಿಯನ್ ಸ್ಕ್ವಾಡಲ್ಲಿದ್ದರು. ಬಟ್ ಸಡನ್ನಾಗಿ ಅವರು ODIಯಿಂದ ರಿಟೈರ್ಮೆಂಟ್ನ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಶಾಕಿಂಗ್. ಯಾಕಂತಂದರೆ ಒಬ್ಬರು ಚಾಂಪಿಯನ್ಸ್ ಟ್ರೋಫಿಗೆ ODI ಏನು ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ, ಆ ಒಂದು ಸ್ಕ್ವಾಡಲ್ಲಿ ಇರ್ತಾರೆ. ಬಟ್ ಅವರು ಸಡನ್ನಾಗಿ ರಿಟೈರ್ಮೆಂಟ್ನ ಘೋಷಣೆ ಮಾಡ್ತಾರೆ ಅಂತಂದರೆ ಅದು ಸಿಕ್ಕಾಪಟ್ಟೆ ಶಾಕಿಂಗ್. ಬಟ್ ಆಸ್ಟ್ರೇಲಿಯಾ ಅಂತ ಒಂದು ದೇಶದಲ್ಲಿ ಅವರು ಸಡನ್ನಾಗಿ ಈ ಥರದ ಒಂದು ಶಾಕಿಂಗ್ ರಿಟೈರ್ಮೆಂಟ್ಗಳು ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಅವ್ರು ಯಾವತ್ತೂ ಕೂಡ ರೆಕಾರ್ಡ್ಸ್ಗಳಿಗೆ ಆಡಿದಂಥ ಪ್ಲೇಯರ್ಸ್ಗಳಲ್ಲ ಆಸ್ಟ್ರೇಲಿಯನ್ ಒಂದು ಕ್ರಿಕೆಟರ್ಸ್ಗಳು. ಬಟ್ ನಮ್ಮ ಇಂಡಿಯಾದಲ್ಲೆಲ್ಲ ಅವನಿಗೆ ಕುತ್ತಿಗೆಯಿಂದ ಆಚೆ ತಳ್ಳಬೇಕು, ಆವಾಗ ಹೋಗ್ತಾರೆ. ಬಟ್ ಏನಕ್ಕೆ ತೊಗೊಂಡಿದ್ದಾರೆ ಅಂತಂದರೆ T20 ಕ್ರಿಕೆಟ್ ಏನಿದೆ ಇಂಟರ್ನ್ಯಾಷನಲ್ ಅದಾಗಿರ್ಬೋದು ಲೀಗ್ಸ್ಗಳಲ್ಲಿ, ಅದನ್ನು ಫೋಕಸ್ ಮಾಡಲಿಕ್ಕೋಸ್ಕರ ಈ ಒಂದು ODI ಒನ್ ಡೇ ಇಂಟರ್ನ್ಯಾಷನಲಿಂದ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಏನು ನಡೀತಾ ಇದೆ, ಅದಾದಮೇಲೆ ಘೋಷಣೆ ಮಾಡ್ಬೋದಾಗಿತ್ತು, ಅಥವಾ ಘೋಷಣೆ ಮಾಡಿದ್ರೂ ಪರವಾಗಿಲ್ಲ. ಇದು ನನ್ನ ಕೊನೆಯ ಒಂದು ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳ್ಬೋದಾಗಿತ್ತು. ಬಟ್ ಆದರೂ ಕೂಡ ಆ್ಯಸ್ ಯೂಶ್ವಲ್ ಆಸ್ಟ್ರೇಲಿಯನ್ ಪ್ಲೇಯರ್ಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಕೊಡಬೇಕು ಅಂತಂದರೆ ಕೊಟ್ಬಿಡ್ತಾರೆ ಅಷ್ಟೇ. ಆ್ಯಂಡ್ ಈ ಒಂದು ಆಸ್ಟ್ರೇಲಿಯನ್ ಟೀಮ್ ನೋಡ್ತಾ ಇದ್ದರೆ, ಯಾಕಂತಂದರೆ ಸಿಕ್ಕಾಪಡೆ ಒಂದು ಶಾಕಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ನೀವು ಪ್ಯಾಟ್ ಕುಮಿನ್ಸ್ ಅವರು ಕೂಡ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಜೋಶ್ ಹ್ಯಾಜಲ್ವುಡ್ ಇಲ್ಲ, ಮಿಚೆಲ್ ಮಾರ್ಷ್ ಇಲ್ಲ, ಆ್ಯಂಡ್ ಕ್ಯಾಮರೂನ್ ಗ್ರೀನ್ ಇಲ್ಲ. ಇಂಥ ಒಂದು ಪ್ಲೇಯಿಂಗ್ 11ಲ್ಲಿ ಆಡುವಂಥ ಪ್ಲೇಯರ್ಗಳೇ ಈ ಒಂದು ರೀತಿಯಲ್ಲಿ ರೂಲ್ಡ್ ಔಟ್ ಆಗಿರುವಂಥದ್ದು. ಆಸ್ಟ್ರೇಲಿಯನ್ ಕ್ರಿಕೆಟ್ ತಂಡಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಹೊಡೆತಾನೆ ಅಂತ ಹೇಳ್ಬೋದು. ಇವ್ರು ಬಿಟ್ಟರೆ ಇವಾಗ ಸ್ವಲ್ಪ ಕಷ್ಟನೇ. ಕೆಲವೊಂದು ಮೀಮ್ಸ್ಗಳೆಲ್ಲನೂ ಕಮೆಂಟ್ಗಳೆಲ್ಲ ನೋಡ್ತಾ ಇದ್ದೆ ನಾನು. ಪಾಕಿಸ್ತಾನದಲ್ಲಿ ಆಡ್ತಿರೋದ್ರಿಂದ ಬಾಂಬ್ಗೆ ಅದಕ್ಕೆ ಹೆದರಿ ಈ ರೀತಿಯಲ್ಲಿ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಆ ಕಮೆಂಟ್ಗಳೆಲ್ಲ ನೋಡ್ತಾ ಇದೆ. ಬಟ್ ಇರಲಿಕ್ಕಿಲ್ಲ ಆ ರೀತಿಯಲ್ಲೇನು. ಬಟ್ ಸೇಫ್ಟಿ ಅಂತೂ ಖಂಡಿತವಾಗ್ಲೂ ಸ್ವಲ್ಪ ಪಾಕಿಸ್ತಾನ ಅಂತಂದರೆ ಸ್ವಲ್ಪ ಭಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಟೀಮ್ಗೆ ಪಾಕಿಸ್ತಾನ ಕಳಿಸ್ತಾ ಇಲ್ಲ. ಅದ್ರ ಬದಲಾಗಿ ಬೇರೆ ಒಂದು ವೆನ್ಯೂವಲ್ಲಿ ಇಂಡಿಯಾದ ಒಂದು ಮ್ಯಾಚಸ್ಗಳನ್ನ ಬೇರೆ ಕಡೆಗೆ ಆಡಿಸ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಸ್ಟೋಯ್ನಿಸ್ ಬಗ್ಗೆ ಮಾತಾಡಿದ್ರೆ ಡೀಸೆಂಟ್ ಆಲ್ರೌಂಡರ್ ಅಂತ ಹೇಳ್ಬೋದು. ಅವರು ರಿಟೈರ್ಮೆಂಟ್ನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ಕ್ರಿಕೆಟ್ ಆಸ್ಟ್ರೇಲಿಯಾ ಪರವಾಗಿ ನೋಡೋಕ್ಕೋದ್ರೆ ಈ ಸಾರಿ ಅವ್ರಿಗೆ ಚಾಂಪಿಯನ್ಸ್ ಟ್ರೋಫಿ ಸ್ವಲ್ಪ ಕಷ್ಟ ಆಗುತ್ತೆ ವಿನ್ ಆಗಲಿಕ್ಕೆ. ಯಾಕಂದರೆ ಮೇನ್ ಪ್ಲೇಯರ್ ಮೊದಲಿರೋದಾಗೇ 4-5 ಜನ ಪ್ಲೇಯರ್ಗಳು ಆಲ್ರೆಡಿ ರೂಲ್ಡ್ ಔಟ್ ಆಗಿದ್ದಾರೆ. ಆ್ಯಂಡ್ ಇವಾಗ ನಮ್ಮ ಮಾರ್ಕಸ್ ಸ್ಟೋಯ್ನಿಸ್ ರಿಟೈರ್ಮೆಂಟ್ ತೊಗೊಂಡಿರೋದು ಆಸ್ಟ್ರೇಲಿಯಾ ಒಂದು ತಂಡಕ್ಕೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಇವಾಗ ಸ್ಟೀವ್ ಸ್ಮಿತ್ ಆದರೂ ಆಗಿರ್ಬೋದು, ಟ್ರೇವಿಸ್ ಹೆಡ್, ಮ್ಯಾಕ್ಸ್ವೆಲ್, ಇವ್ರ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ. ನೋಡೋಣ ಯಾವ ರೀತಿಯಲ್ಲಿ ಅವರು ಈ ಒಂದು ತಂಡನ ಈ ಒಂದು ಚಾಂಪಿಯನ್ಸ್ ಟ್ರೋಫಿನಲ್ಲಿ ಮುಂದೆ ತೊಗೊಂಡು ಹೋಗ್ತಾರೆ ಅಂತ. ಸದ್ಯಕ್ಕೆ ಇದ್ದಂಥ ಅಪ್ಡೇಟ್ ಇಷ್ಟು. ನಿಮಗೆ ಈ ಒಂದು ಚಾನಲಲ್ಲಿ ಕ್ರಿಕೆಟ್ ಬಗ್ಗೆ ರಿವ್ಯೂಸ್ ಆ್ಯಂಡ್ ರಿಯಾಕ್ಷನ್ ಅಥವಾ ಒಂದು ಮ್ಯಾಚಸ್ಗಳನ್ನ ಪ್ರಿವ್ಯೂ, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲ ಸಿಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.